ವಿರಾಮದ ನಂತರ ಸರಳ ವಾಸ್ತು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ವಾಟರ್ ಟ್ಯಾಂಕ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಪ್ರಮುಖವಾದ ಒಂದು ಪ್ರಶ್ನೆ ಕೇಳಲೇಬೇಕು, ಅದು ವಾಟರ್ ಟ್ಯಾಂಕ್ನ ಶೇಪ್. ಇದೇ ಶೇಪಲ್ಲಿ ಇರಬೇಕು ಅಂತ ಏನಾದರೂ ಇದೆಯಾ? ಯಾಕಂದರೆ ಇದ್ರ ಬಗ್ಗೆ ಸಾಕಷ್ಟು ಗೊಂದಲ ಇದೆ ಜನಕ್ಕೆ, ಯಾವ ಶೇಪಲ್ಲಿ ಇರಬೇಕು ವಾಟರ್ ಟ್ಯಾಂಕ್ ಅಂತ. ವೈಜ್ಞಾನಿಕವಾಗಿ ಇದೇ ಶೇಪಲ್ಲಿ ಇರಬೇಕು ಅಂತ ಏನಾದರೂ ಇದೆಯಾ ಗುರುಜಿ? ಇವತ್ತು ನೋಡ್ರಿ, ಒಂದು ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ. ವಾಟರ್ ಟ್ಯಾಂಕ್ ನಾವು ಕಟ್ಟುವ ಉದ್ದೇಶ ಏನಿದೆ, ನೀರನ್ನು ಶೇಖರಣೆ ಮಾಡಲಿಕ್ಕೆ. ಕರೆಕ್ಟ್ರಿ? ಅದಕ್ಕೂ ಮತ್ತೆ ಬರೆದಿದ್ದಾರೆ, ಹೀಗೆ ಇರಬೇಕು, ಇದೇ ಶೇಪ್ನಲ್ಲಿ ಇರಬೇಕು, ಇದೇ ಇರಬೇಕು ಅಂತ ತಿಳ್ಕೊಂಡು. ಇವತ್ತಿನ ಒಂದು ಆರ್ಕಿಟೆಕ್ಚರ್ ಇದರೊಳಗೆ ಸಾಕಷ್ಟು ಬೇರೆ ಬೇರೆ ರೀತಿ ಶೇಪ್ ಕೊಡ್ತಾ ಇದ್ದಾರೆ. ಯಾಕಂದರೆ ಅದೇ ವಾಟರ್ ಟ್ಯಾಂಕದ್ದು, ಒರೆಡ್ ವಾಟರ್ ಟ್ಯಾಂಕದ್ದು ಸಮ್ ಲುಕ್ ಆ ಬಿಲ್ಡಿಂಗಿಗೆ ಬರಲಿ ಅಂತ ತಿಳ್ಕೊಂಡು. ಎಷ್ಟೋ ಸಲ ನೀವು ನೋಡಿರೋ ಇಲ್ಲ ಗೊತ್ತಿಲ್ಲ, ಕಮಲ್ ಹೂದಲ್ಲಿ ಟೈಪ್ ವಾಟರ್ ಟ್ಯಾಂಕ್ ಮಾಡಿದ್ದಾರೆ, ರೌಂಡ್ ಶೇಪ್ದಲ್ಲಿ ವಾಟರ್ ಟ್ಯಾಂಕ್ ಮಾಡ್ತಾ ಇದ್ದಾರೆ. ಅಂದರೆ ರೆಕ್ಟ್ಯಾಂಗಲ್ ಅಷ್ಟೇ ಮಾಡೋದಂತಲ್ಲ, ಡಿಫ್ರೆಂಟ್ ಶೇಪ್ ಕೊಡ್ತಾ ಇದ್ದಾರೆ. ಅದರಲ್ಲಿ ಏನೂ ತಪ್ಪಿಲ್ಲ. ಅಂದರೆ ಈ ಶೇಪ್ ಇತ್ತು, ಇದು ತೊಂದರೆ ಆಗುತ್ತೆ, ಈ ರೀತಿ ಇದ್ದರೆ ಇದಾಗತ್ತೆ ಅಂತ ತಿಳ್ಕೊಂಡು ಏನು ಬರ್ಕೊಂಡಿದ್ದಾರೆ, ದಯವಿಟ್ಟು ಅದು ಏನೂ ಸಂಬಂಧಪಡೋದಿಲ್ಲ. ಅದು ಒಂದು ಏನು ಆರ್ಕಿಟೆಕ್ಚರ್, ಅದು ಒಂದು ಲುಕ್ ಬರಲಿಕ್ಕೆ ಏನು ಒಂದು ಮಾಡ್ತಾರೆ, ಅದು ಇದೇ ರೀತಿ ಶೇಪ್ ಇದ್ದರೆ ಒಂದು ತೊಂದರೆ ಆಗುತ್ತೆ, ಒಳ್ಳೆ ರಿಸಲ್ಟ್ ಬರುತ್ತೆ, ಅದಕ್ಕೇನೂ ಸಂಬಂಧ ಇಲ್ಲ. ಯಾಕಂದ್ರೆ ನೀರನ್ನು ಶೇಖರಣೆ ಮಾಡಲಿಕ್ಕೆ ಕಟ್ಟುವಂಥ ಟ್ಯಾಂಕ್ ಅದು. ಅದನ್ನು ನಮಗೆ ಹೆಂಗೆ ಒಳ್ಳೆ ಲುಕ್ ಕಾಣುತ್ತೆ ಆ ರೀತಿ ನಾವು ಡಿಸೈನನ್ನು ಮಾಡಿಸ್ಕೊಂಡು ನಾವು ಆ ರೀತಿ ಕಟ್ಟಿದರೆ ಅದು ಏನೂ ತಪ್ಪಿಲ್ಲ. ಅದಕ್ಕೆ ಇದೇ ಶೇಪಿಗೆ ಜನ ದಯವಿಟ್ಟು ಯಾರೂ ತಲೆ ಕೆಡಿಸ್ಕೋಬಾರ್ದು ಅಂತ ತಿಳ್ಕೊಂಡು ನಾನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀನಿ. ಓಕೆ ಗುರುಜಿ, ನಿಮ್ಮ ಸರಳ ವಾಸ್ತುವಿನ ಪ್ರಕಾರ ಈ ಓವರ್ ಹೆಡ್ ವಾಟರ್ ಟ್ಯಾಂಕ್ ಏನಿದೆ ಅದು ಎಲ್ಲಿ ಇರಬೇಕು ಮತ್ತು ಹೇಗಿರಬೇಕು? ನೋಡಿರಿ, ಇವತ್ತು ನನ್ನ ಸರಳ ವಾಸ್ತುವಿನ ಪ್ರಕಾರ ಒಂದು ಮಾತನ್ನು ಹೇಳಿದೆ ನಾನು. ಅಂದರೆ ಸೌತ್ ವೆಸ್ಟ್ ವಜನ್ ಇರಬೇಕು, ಅಲ್ಲೇ ಇರಬೇಕಂತ ಅನ್ನುವಂಥದ್ದು ಮಾತಿಲ್ಲ. ನನಗೆ ಅನುಕೂಲ ತಕ್ಕಂತೆ ಆ ಪ್ಲಂಬಿಂಗ್ ಅದು ಎಲ್ಲೆಲ್ಲಿ ಕನೆಕ್ಟಿವಿಟಿ ಆದರೆ ಹೆಂಗಾಗತ್ತೆ ಅಂತ ಅನ್ನೋದು ಅದನ್ನು ನಾನು ಸರ್ವೆ ಮಾಡಿಕೊಂಡು ಕಟ್ಸುವಾಗ ವಿಚಾರ ಮಾಡಿ ಅದನ್ನು ನಾನು ನನ್ನ ಕನ್ವಿಯೆಂಟ್ ಆ್ಯಸ್ ಎ ಇಂಜಿನಿಯರಿಂಗ್ ಟರ್ಮ್ಸ್ ಪ್ರಕಾರ ಕನ್ವಿಯೆಂಟ್ ಪ್ರಕಾರ ಅದನ್ನು ನಾವು ಓವರ್ ವಾಟರ್ ಟ್ಯಾಂಕ್ ಬೇಕಾದಲ್ಲಿ ಇಡ್ಬೋದು. ಇನ್ನು ಒಂದು ಸರಳ ವಾಸ್ತುವಿನಲ್ಲಿ ಸ್ವಲ್ಪ ಏನಪ್ಪ ಅಂದರೆ ಬೆಡ್ರೂಮ್ದು ಎಕ್ಸಾಕ್ಟ್ಲಿ ಏನು ಬರುತ್ತೆ ಅವ್ರು ಮಲ್ಕೊಳ್ಳುವಂಥ ತಲೆ ಮೇಲೆ ಅದು ಸ್ವಲ್ಪ ನೀರಿನ ಅಂಶ ಕಡಿಮೆ ಇದ್ದಷ್ಟು ಒಳ್ಳೇದಂತ ಅನ್ನುವಂಥದ್ದು. ಅದನ್ನು ಬಿಟ್ಟರೆ ಆ ಓವರ್ ವಾಟರ್ ಟ್ಯಾಂಕ್ ಎಲ್ಲಿ ಬೇಕಾದಲ್ಲಿ ಬಂದರೂ ಸಹಿತ ಏನೂ ತೊಂದರೆ ಇಲ್ಲ. ಇನ್ ಕೇಸು ಆ ಬೆಡ್ರೂಮ್ ಮೇಲೇನೂ ಸಹಿತ ಬಂದಿತ್ತು ಅಂತಂದರೂ ಸಹಿತ ಅದನ್ನೇನು ಮತ್ತೆ ತೆಗಿಬೇಕು, ಶಿಫ್ಟ್ ಮಾಡಬೇಕಂತ ನಾವೇನು ಹೇಳಲ್ಲ. ಅದು ಅಗದಿ ಏನಪ್ಪ ಅಂದ್ರೆ 100%ಅಲ್ಲಿ ಒಂದು 2-3% ಅದು ರಿಸಲ್ಟ್ ಸಂಬಂಧಪಡೋದು. ಅದು 2-3%ಗೂ ತೊಗೊಳ್ಳಲ್ಲ. ಅದಕ್ಕೆ ಅಂಥ ಕೇಸ್ದಲ್ಲಿ ಸಹಿತ ಅದನ್ನು ಮತ್ತೆ ನಾವು ಖರ್ಚು ಮಾಡಲಿಕ್ಕೆ ಹೇಳಲ್ಲ. ಇದ್ರೂ ಸಹಿತ ಅದೇನು ನಡೆಸೋದು, ಉಳಿದದ್ದಕ್ಕೇನು ಒಂದು ಪಾಸಿಟಿವ್ ಧನಾತ್ಮಕ ಶಕ್ತಿಯನ್ನು ಕೊಡಬೇಕು, ಆ ಧನಾತ್ಮಕ ಬರಮಾಡಿಕೊಳ್ಳಬೇಕು ಅನ್ನುವಂಥ ಒಂದು ವಿಧಾನಗಳನ್ನು ನನ್ನ ಸರಳ ವಾಸ್ತುವಿನಲ್ಲಿ ನಾವು ಏನು ಮಾಡಿದ್ದೀವಿ ಆ ರೀತಿ ಅವ್ರು ಮಾಡ್ಕೊಂಡು ಬಿಟ್ಟರೆ ಇದೇನು ಅಂಥದ್ದು ಕೌಂಟ್ನಲ್ಲಿ ಬರೋದಿಲ್ಲ ಅಂತಲೂ ಸ್ಪಷ್ಟಪಡಿಸ್ತಾ ಇದ್ದೀನಿ. ಓಕೆ, ಚಿಕ್ಕಮಗಳೂರಿನಿಂದ ರಮೇಶ್ ಅವರು ಕರೆ ಮಾಡಿದ್ದಾರೆ. ರಮೇಶ್ ಅವರೇ, ನಿಮ್ಮ ಸಮಸ್ಯೆ ಏನಿದೆ ಗುರುಜಿ ಅವ್ರನ್ನ ಕೇಳಿ. ಗುರುಜಿ ನಮಸ್ಕಾರ. ನಮಸ್ಕಾರ, ಹೇಳಿ ರಮೇಶ್ ಅವರೇ. ಸರ್, ನಮ್ಮ ಮಗ ಪ್ರಶಾಂತ್ ಅಂತೇಳಿ ಅವನು ಲ್ಯಾಬ್ ಟೆಕ್ನಿಷಿಯನ್ ಮಾಡ್ತಿದ್ದಾನೆ. ಹೌದು ರೀ. ಡೇಟ್ ಆಫ್ ಬರ್ತ್ 2/11/1994 ಹುಟ್ಟಿರೋ ಡೇಟು. 1994 ಅಲ್ರಿ? ಹೌದು. ಹಾಂ, ನೋಡಿರಿ, ಅವನಿಗೆ ನಾರ್ತ್ ವೆಸ್ಟ್ ಅಂದ್ರೆ ಒಳ್ಳೆ ದಿಕ್ಕು, ಸ್ಟಡಿ ದಿಕ್ಕದು. ಯಾವಾಗಲೂ ನಾರ್ತ್ ವೆಸ್ಟ್ ಅಂದರೆ ನಿಮ್ಗೆ ತಿಳಿತಲ್ಲ, ವಾಯುವ್ಯಕ್ಕೆ ಮುಖ ಮಾಡಿ ಓದ್ಬೇಕು ಅವನು. ವಾಯು ದಿಕ್ಕಿಗೆ ಮಾಡ್ಬೇಕಲ್ಲ ಸರ್? ವಾಯುವ್ಯ ದಿಕ್ಕಿಗೆ ಮುಖ ಮಾಡಿ ಅಂದ್ರೆ ನಾರ್ತ್ ವೆಸ್ಟಿಗೆ ಅವನು ಫೇಸ್ ಮಾಡಿ ಓದಲಿಕ್ಕೆ ಬೇಕು. ಸರಿ ಸರಿ. ಹೌದ್ರಿ. ನಾರ್ತ್ ವೆಸ್ಟಿಗೆ ಫೇಸ್ ಮಾಡಿದಂದ್ರೆ ಅವನು ಸಾಕಷ್ಟು ಈ ಒಂದು ನೀವೇನು ಈಗ ಒಂದು ಎಜುಕೇಷನ್ ಮಾಡ್ತಾ ಇದ್ದಲ್ಲ ಅದರಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತಾನೆ. ಇನ್ನು ಮಲಿಕೋಬೇಕಾದಾಗ ತಲೆ ನಾರ್ತ್ ವೆಸ್ಟಿಗರೇ ಇರಲಿ ಅಥವಾ ಪಶ್ಚಿಮಕ್ಕೆ ತಲೆ ಇರಬೇಕು. ಈಗ ನಾವು ಏನು ತಪ್ಪು ಮಾಡ್ತಾ ಇರ್ತೀವಿ ಅಂದರೆ ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಸ್ಟಡಿ ಟೇಬಲ್ ಫಿಕ್ಸ್ ಮಾಡ್ತಾ ಇದ್ದೀವಿ ಮಕ್ಕಳದು. ಇವತ್ತು ಒಂದು ಮಗು ಓದಂಗಿಲ್ಲ ಅಂತಂದರೆ ಅದಕ್ಕೆ ತಪ್ಪುದಾರ ಮಗು ಅಲ್ಲ, ಅದರ ಬದಲಿಗೆ ತಂದೆ ತಾಯಿಗಳು ತಪ್ಪುದಾರ ಅಂದರೆ ತಪ್ಪಾಗಲಿಕ್ಕಿಲ್ಲ ಅದು. ಅದಕ್ಕೆ ಪ್ರತಿಯೊಂದು ಮಗುವಿಗೆ ಅವ್ರದ್ದೇ ಆದ ಒಂದು ಡೇಟ್ ಆಫ್ ಬರ್ತ್ ಇದೆ. ಆ ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಅವರು ವರ್ಕ್ ಮಾಡಿದ್ರಂದರೆ ಕರೆಕ್ಟ್ ಆಗುತ್ತೆ, ಅಥವಾ ಅದನ್ನು ಆ ದಿಕ್ಕಿಗೆ ಕುಂತ್ರಂದರೆ ಅವ್ರ ಪ್ರಗತಿಯನ್ನು ಕಾಣ್ತಾರೆ. ಅದೇ ದಿಕ್ಕು ಸ್ವಲ್ಪ ಚೇಂಜ್ ಆಯ್ತಂದರೆ ಅವ್ರು ಎಷ್ಟೇ ಕೂತ್ಕೊಂಡು ಅಭ್ಯಾಸ ಮಾಡಬೇಕಂದ್ರೂ ಮೂಡ್ ಬರಲ್ಲ, ಕೂತ್ಕೊಳ್ಳಿಕ್ಕೆ ತಯಾರಾಗಲ್ಲ. ಅದಕ್ಕೆ ತಮ್ಮ ಮಗನಿಗೆ ನೀವು ವಾಯುವ್ಯಕ್ಕೆ ಮುಖ ಮಾಡಿ ಓದಿಸ್ರಿ. ಆಮೇಲೆ ಮಲಿಕೊಳ್ಳುವಾಗ ತಲೆ ಪಶ್ಚಿಮಕ್ಕಿರಲಿ. ಅವನು ಸಾಕಷ್ಟು ಈ ಒಂದು ಈಗೇನು ಮಾಡುವಂಥ ಒಂದು ಇದರೊಳಗೆ ಸಾಕಷ್ಟು ಅವನು ಪ್ರಗತಿಯನ್ನು ಕಾಣ್ತಾರೆ. ತುಮಕೂರಿನಿಂದ ರವಿಪ್ರಸಾದ್ ಅವರು ಕರೆ ಮಾಡಿದ್ದಾರೆ. ರವಿಪ್ರಸಾದ್ ಅವರೇ, ನಿಮ್ಮ ಸಮಸ್ಯೆ ಏನಿದೆ ಗುರುಜಿ ಅವ್ರನ್ನ ಕೇಳಿ. ಹಲೋ, ನಮಸ್ಕಾರ ಸರ್. ಹೇಳ್ರಿ ರವಿಪ್ರಸಾದ್ ಅವ್ರೆ, ಹೇಳ್ರಿ ಸರ್. ಡೇಟ್ ಆಫ್ ಬರ್ತ್ 8/11/71. 8/11/1971. ಹಾಂ ಸರ್. ನನಗೆ ಯಾವ ಕಡೆ ಬಾಕ್ಲು ಸರಿ ಬರುತ್ತೆ ನೋಡ್ರಿ ಸರ್, ನಿಮ್ಮ ಮನೆಗೆ ಉತ್ತರಕ್ಕದು ಇತ್ತಂತಂದ್ರೆ ನೀವು ಭಾಳ ತೊಂದರೆದೊಳಗಿರ್ತೀರಿ. ನೆನಪಿಡ್ರಿ, ಈ ಮನೆ ಬಾಕ್ಲು ಯಾವ ಕಡೆ ಇದೆ ರೀ ನಿಮ್ಮದು, ನೀವಿರುವಂಥ ಮನೆ? ಏನ್ರಿ, ಉತ್ತರಕ್ಕಿದೆ ಅಲ್ಲ? ಹಾಂ ಸರ್. ನೋಡ್ರಿ, ನಾ ಇಲ್ಲೇ ಕೂತ್ಕೊಂಡು ಹೇಳ್ಬೋದು, ನೀವು ಒಂದೇ ರೀತಿ ಅಲ್ಲ ಎಲ್ಲ ರೀತಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀರಿ. ಏನ್ರಿ, ಎದಕ್ಕಂದ್ರೆ ಉತ್ತರ ಅನ್ನೋದು ನಿಮಗೆ -100,
-100 ಬಂದಾಗ ನಿಮಗೆ ಒಂದು ಹೆಲ್ತ್ ಆಗಲಿ, ವೆಲ್ತ್ ಆಗಲಿ, ಅಂದರೆ ಹಣಕಾಸಿನ ದೃಷ್ಟಿಯಿಂದಾಗಲಿ, ಆರೋಗ್ಯ ದೃಷ್ಟಿಯಿಂದಾಗಲಿ, ಅಥವಾ ಒಂದು ರಿಲೇಷನ್ ಸುಮ್ಮನೆ ಕೆಡುವಂಥದ್ದಾಗಲಿ, ಆಮೇಲೆ ನೀವು ಯಾವುದೇ ಬಿಸ್ನೆಸ್ಸಲ್ಲಿ ಕೈ ಹಾಕಿದ್ರು ಸಹಿತ ಅಲ್ಲಿ ಪ್ರಗತಿ ಕಾಣಲಾರ್ದೆ ಲಾಸ್ ಆಗುವಂಥ ಪರಿಸ್ಥಿತಿ ಬರುವಂಥದ್ದು. ಅದಕ್ಕಿದು -100 ಇದ್ದಾಗ ಇದು ಎಲ್ಲ ಘಟನೆಗಳು ನಡೀತಾವೆ. ಅದಕ್ಕೆ ನೀವು ಅದನ್ನು ಉತ್ತರದ ಬಾಗಿಲಿತ್ತಂದ್ರೆ ಮೊದಲು ಅದನ್ನು ಅಟ್ಲೀಸ್ಟ್ 45 ಡಿಗ್ರಿ ಟಿಲ್ಟ್ ಮಾಡಿಕೊಂಡ್ರೆ ಈಶಾನ್ಯ ನೋಡುತ್ತದು. ಇದ್ದ ಬಾಗಿಲನ್ನು 45 ಡಿಗ್ರಿ ಟಿಲ್ಟ್ ಮಾಡಬೇಕು. ಈಶಾನ್ಯ ಅಂದರೆ ಇಲ್ಲಿ ಇದ್ದಂಥ ಬಾಗಿಲನ್ನು ಮತ್ತು ಈಶಾನ್ಯ ಜಾಗದಲ್ಲಿ ಹೋಗಿ ಇಡಬಾರ್ದು, ಅದು ಮತ್ತು ಉತ್ತರ ಬಾಗಿಲನ್ನಾಗತ್ತೆ. ಅದಕ್ಕೆ ಇದನ್ನು ಸ್ವಲ್ಪ ಇದನ್ನಾರ ಮೊದಲು ಮಾಡ್ಕೊಳ್ಳಿ. ಮತ್ತು ಒಳಗಿಂದ ಹೇಗಿದೆ ಅಂದರೆ ನಾವು ಪೂರಾ ನೋಡಬೇಕಾಗತ್ತೆ. ಬಟ್ ಮುಖ್ಯ ದ್ವಾರನೇ ನಿಮಗೆ -100 ಇದ್ದಾಗ ಇದಕ್ಕೆ ನೀವು ಲಕ್ಷ ವಹಿಸಲಿಲ್ಲ ಅಂದರೆ ನಿಮ್ದು ಒಂದೇ ಅಲ್ಲ, ಹೋಲ್ ಫ್ಯಾಮಿಲಿ ಮೇಲೆ ಇಫೆಕ್ಟ್ ಬೀಳುತ್ತದು. ಅದಕ್ಕೆ ಇದನ್ನು ಸ್ವಲ್ಪ ಸೀರಿಯಸ್ಲಿ ವಿಚಾರ ಮಾಡಿ ನೋಡಿ. ಬೆಂಗಳೂರಿನಿಂದ ರವಿಶಂಕರ್ ಅವರು ಕರೆ ಮಾಡಿದ್ದಾರೆ. ರವಿಶಂಕರ್ ಅವರೇ, ಏನು ಸಮಸ್ಯೆ ನಿಮ್ಮದು? ಗುರುಜಿ ಅವ್ರನ್ನ ಕೇಳಿ. ಹಲೋ ಹಾಂ, ನಮಸ್ಕಾರ, ಹೇಳಿ ರವಿಶಂಕರ್ ಅವರೇ. ಸರ್, ನಮಗೆ 26 ಹ್ಞೂ ರೀ. ಏಜ್, ಡೇಟ್ ಆಫ್ ಬರ್ತ್ ಏನಂತ ಗೊತ್ತಿಲ್ಲ. ಎಕ್ಸಾಕ್ಟ್ಲಿ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ? ಇಲ್ಲ, ಅದೇ 26 ನಡೀತಾ ಇದೆ ಇವಾಗ, ಜನವರಿ 4th ಇಂದ. ಎಷ್ಟು ನಡೀತಾ ಇದ್ದಾರೆ ಈಗ? 26 25th. ಹೌದು. ಹೌದಲ್ಲ? ಹಾಂ, 25th ನಡೀತಾ ಇದೆ ಅಂತಂದರೆ ಇವತ್ತು 90 ಆದರೆ 10, 12, 22 ಆಗುತ್ತೆ. ಹಾಂ, 87, 88 ಇರ್ಬೋದು ನಿಮ್ಮದು. ಹೌದ್ರಿ, 87 ಇತ್ತಂತ ತಿಳ್ಕೊಳ್ರಿ ಇನ್ ಕೇಸ. ಅದ್ರಾಗ ಉತ್ತರ ಅನ್ನೋದು ಅತಿ ಒಳ್ಳೆ ದಿಕ್ಕ್ರಿ ನಿಮಗೆ. ಹಾಂ, ಮತ್ತು 87 ಇರಲಿ 88 ಇದ್ರೂ ಸಹಿತ ಉತ್ತರ ಮತ್ತು ಏನು ಪೂರ್ವ ಐತಲ್ಲ ನಿಮ್ಗೆ ಅತಿ ಒಳ್ಳೆ ದಿಕ್ಕಿರುತ್ತಾ. ಮತ್ತೆ ಅದೇ 86 ಇತ್ತಂತ ತಿಳ್ಕೊಳ್ರಿ, ಮತ್ತು ಅದು ಉತ್ತರ ಪೂರ್ವ ಒಳ್ಳೇದಿರೋದಿಲ್ಲ. ಅದಕ್ಕೆ ನೀವು ಸ್ವಲ್ಪ ಇದನ್ನು ಲಕ್ಷ ವಹಿಸ್ಬೇಕಾ. 86 ಆ್ಯಂಡ್ 87 ಇತ್ತಂತಂದ್ರೆ ನಿಮ್ಗೆ ಉತ್ತರ ಮತ್ತು ಪೂರ್ವ ಅತಿ ಒಳ್ಳೆ ದಿಕ್ಕು ಅನ್ನೋದು ಗೊತ್ತಿರಲಿ ಇದು ನಿಮಗೆ. ಓಕೆ ಗುರುಜಿ, ನೀವು ಈ ಹಿಂದೆ ಕೂಡ ಮುಖ್ಯದ್ವಾರದ ಬಗ್ಗೆ ಅನೇಕ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ರಿ. ಮುಖ್ಯದ್ವಾರಕ್ಕೆ ನೇರವಾಗಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತು ಒಂದು ಪ್ರಶ್ನೆನ ಕೇಳಬೇಕು. ಮುಖ್ಯದ್ವಾರದ ಎದುರುಗಡೆ ಮೆಟ್ಟಿಲುಗಳು ಇರುತ್ತೆ ಕೆಲವೊಂದು ಸಾರಿ. ಸೊ ಆ ಮೆಟ್ಟಿಲುಗಳು ಇದ್ದರೆ ಏನು ಒಂದು ಸಮಸ್ಯೆ ಅಂದರೆ, ವೈಜ್ಞಾನಿಕವಾಗಿ ಕೆಲವರು ಹೇಳ್ತಾರೆ ಅಲ್ಲಿ ಮೆಟ್ಟಿಲುಗಳು ಇರಬಾರ್ದು ಅಂತ. ವೈಜ್ಞಾನಿಕವಾಗಿ ಕಾರಣವನ್ನು ಯಾರೂ ಸಹ ಕೊಡೋದಿಲ್ಲ. ಹಾಗೆ ಏನು ಕಾರಣ ಇದಕ್ಕೆ? ನೋಡಿರಿ, ನಾನೊಂದು ಸ್ಟಡಿ ಮಾಡಿದ್ದೀನಿ. ಈಗ ಒಂದು ಮನೆಯನ್ನು ಬಂಗ್ಲೋ ಕಟ್ತೀವಲ್ಲ, ಅಲ್ಲಿ ಒಂದು 2-3 ಸ್ಟೆಪ್ ಇರ್ತಾವಲ್ಲ, ಅಂಥ ಇಂಪ್ಯಾಕ್ಟ್ ಆಗೋದಿಲ್ಲ ಅಲ್ಲೇ, ಅದಕ್ಕೆ ನಡೆಯುತ್ತೆ. ಈಗ ಅದೇ ಅಪಾರ್ಟ್ಮೆಂಟ್ಸ್ ಮಾಡಿಸ್ತಾ ಇರ್ತೀವಿ ನಾವು. ಅಪಾರ್ಟ್ಮೆಂಟ್ ಮಾಡಿದಾಗ ಸ್ಟೆಪ್ಸ್ ಭಾಳ ಬರುತ್ತೆ, 8-10 ಸ್ಟೆಪ್ಪು ನಾವು ಹೋಗುವಂಥದ್ದು ಮೇಲ್ಗಡೆ. ಅಂದರೆ ಮನೆ ಎದುರುಗಡೆ ಸ್ಟೆಪ್ಸ್ ಬಂದುಬಿಡುತ್ತೆ. ಯಾಕಂದ್ರೆ ಫ್ಲ್ಯಾಟ್ಸ್ ಕಟ್ಸಿರ್ತಾರೆ, ಆ ಫ್ಲ್ಯಾಟ್ಸ್ ಎದುರುಗಡೆ ಸ್ಟೇರ್ ಕೇಸ್ ಬಂದುಬಿಡುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಆ ಒಂದು ಏನಪ್ಪ ಅಂದ್ರೆ ಅಲ್ಲಿ ಅವ್ರ ಕಡೆ ಹಣ ಬಂದದ್ದು ಉಳಿಯಲ್ಲ ಅಂತ ಅನ್ನುವಂಥದ್ದು ಮಾತು ಬರುತ್ತೆ. ಇದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಇವತ್ತಿಗೂ ಯಾರೂ ಕೊಡಲಿಲ್ಲ. ಅಂದರೆ ಅಲ್ಲಿ ಒಂದು ಮನೆಯಲ್ಲಿದ್ದಂಥ ಒಂದು ಧನಾತ್ಮಕ ಶಕ್ತಿ ಆ ಒಂದು ಸ್ಲೋಪ್ ಆಗೋದಕ್ಕೆ ಅದು ರಭಸದಿಂದ ಅಂದರೆ ವಾಪಸ್ಸು ಇಳಿಜಾರದಲ್ಲಿ ಹೋಗುವಂಥ ಅಂತ ಬರುತ್ತೆ. ಈ ಒಂದು ಎನರ್ಜಿಯನ್ನು ಅದು ಮನೆಯಲ್ಲಿದ್ದಂಥ ಎನರ್ಜಿ ಅದು ಒಂದು ಆ ಸ್ಲೋಪದಲ್ಲಿ ಅಂದರೆ ಡೌನ್ವಲ್ ಇರೋದ್ರಿಂದ ಅದು ತಳಗೆ ಹೋಗಲಿಕ್ಕೆ ಅಂದರೆ ಜಾಸ್ತಿ ಆ ಫ್ಲೋ ಆಗಲಿಕ್ಕೆ ಕಾರಣವಾಗುತ್ತೆ. ಆ ಧನಾತ್ಮಕ ಶಕ್ತಿ ಆ ಫ್ಲೋ ಆಗೋದ್ರಿಂದ ಆ ಮನೆಯಲ್ಲಿರುವಂಥ ಒಂದು ಧನಾತ್ಮಕ ಶಕ್ತಿ ಒಂದು ಅಂಶ ಕಡಿಮೆ ಆಕೋತ ಹೋದಂಗೆ ಅಲ್ಲಿ ಒಂದು ಡಿಸ್ಟರ್ಬೆನ್ಸ್ ಬರುತ್ತೆ. ಹಣ ಕಡಿಮೆ ಆಗುತ್ತೆ ಅನ್ನೋಕ್ಕಿಂತ ಆ ಧನಾತ್ಮಕ ಶಕ್ತಿ ಕಡಿಮೆ ಆತಂದ್ರೆ ಆ ಮನೆಯಲ್ಲಿ ಡಿಸ್ಟರ್ಬ್ ಆದರೆ ಅವನ ಮೈಂಡ್ ಓಡೋದಿಲ್ಲ. ಅಂದರೆ ನಾನು ಏನರ ಮಾಡಬೇಕು, ಇಂಥದ್ರಲ್ಲಿ ಕೈ ಹಾಕಬೇಕು, ಇಂಥದ್ರಲ್ಲಿ ಡಿಸ್ಟರ್ಬ್ ಹಾಕೋತ ಹೋದಂಗೆ ಎಲ್ಲ ಡಿಸ್ಟರ್ಬ್ ಆಗಿಬಿಡುತ್ತೆ. ಅದು ಫೈನಾನ್ಷಿಯಲಿ ಇಫೆಕ್ಟ್ ಕೊಡುವಂಥದ್ದು. ಅದಕ್ಕೆ ಇವತ್ತು ಸುಮ್ಮನೆ ಆ ಒಂದು ಹಣದ ಬಗ್ಗೆ ಮಾತಾಡ್ತಾರಲ್ಲ, ಹಣದ ಬಗ್ಗೆ ಮಾತಾಡೋಕ್ಕಿಂತ ಆ ಒಂದು ವಾತಾವರಣ ತಿಳಿಗೊಳಿಸ್ಕೊಂಡಾಗ ಮನುಷ್ಯನಲ್ಲಿ ಒಂದು ಚೈತನ್ಯ ಬಂದಾಗ ಅವನು ಒಂದು ಥಿಂಕ್ ಮಾಡೋದಾಗಲಿ, ಒಂದು ಡಿಸಿಷನ್ ತೊಗೊಳೋದಾಗಲಿ, ಪಾಸಿಟಿವ್ ಇದಕ್ಕೋದಿದ್ದಾಗ ಅವನು ಸಾಕಷ್ಟು ಹಣ ಮಾಡ್ತಾನೆ. ಈ ಒಂದು ಸ್ಟೆಪ್ಸ್ ಬಂದಾಗ ಸ್ವಲ್ಪ ವೈಜ್ಞಾನಿಕವಾಗಿ ಆ ಇಫೆಕ್ಟ್ ಕೊಡುತ್ತೆ. ಓಕೆ, ಸರಿ ಗುರುಜಿಯವರ ಕರೆ ಸಿದ್ಧವಾಗಿದೆ. ಸುಜಾತ ದೊಡ್ಡಬಳ್ಳಾಪುರದಿಂದ ಕರೆ ಮಾಡಿದ್ದಾರೆ. ನಿಮ್ಮ ಸಮಸ್ಯೆ ಏನಿದೆ ಗುರುಜಿ ಅವ್ರನ್ನ ಕೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳ್ರಿ ಸುಜಾತ ಅವರೇ. ನಾನು ನಮ್ಮ ಆಂಟಿ ಮಗಳು ಕೇಳಬೇಕಾಗಿತ್ತು. ಹೇಳ್ರಿ. ಶ್ವೇತಾ ಅಂತ ಅವಳ ಹೆಸರು. ಏನ್ರಿ ಅವ್ರ ಅವ್ರ ಡೇಟ್ ಆಫ್ ಬರ್ತ್ ಎಷ್ಟಿದೆ ರೀ? 13/11/94. 84 ಅಲ್ರಿ? ಸರ್, ಅವ್ರಿಗೆ ಗಂಡುಗಳು ಬರ್ತಾ ಇದೆ. ಸೊ ಅವ್ರಿಗೆ ಯಾವ ಫೇಸ್ಗೆ ತೋರಿಸ್ಬೇಕು, ಯಾವ ಕಲರ್ ಡ್ರೆಸ್ ಹಾಕೊಳ್ಬೇಕು ಅಂತ. ಹೌದಾ? ಈಗೇನು ಅವ್ರದ್ದು ಮದುವೆ ಆಗಿದೆಯಾ? ಇಲ್ಲ ಸರ್, ಬರ್ತಾ ಇದೆ. ಹೌದಲ್ಲ? ಬರ್ತಾ ಇದೆ. ಹೌದಲ್ಲ? ಸರ್. 1 ಮಿನಿಟ್. 84 ಅಲ್ರಿ? 84. ನೋಡ್ರಿ, ಅವ್ರದ್ದು ಸೌತ್ ವೆಸ್ಟ್ ಅನ್ನೋದು ಅತಿ ಒಳ್ಳೆ ದಿಕ್ಕು. ಅವ್ರ ಮದುವೆದ್ದು ದಿಕ್ಕು ಅಂತಂದ್ರೆ ಅವರು ಯಾರೇ ಒಂದು ಗಂಡು ಮಗ ಬಂದು ನೋಡ್ಲಿಕ್ಕೆ ಬಂದಾಗ ಪಶ್ಚಿಮಕ್ಕೆ ಮುಖ ಮಾಡಿ ಕುದಿರ್ಸ್ಬೇಕು ಅವ್ಳಿಗೆ. ಏನ್ರಿ, ಆ ಪಶ್ಚಿಮಕ್ಕೆ ಮುಖ ಮಾಡಿ ಕುದಿಸಿದಾಗ ಒಂದು 2 ಅಥವಾ 3 ವರ ಬಂದು ನೋಡ್ರೊಳಗನೆ ಫಿಕ್ಸ್ ಆಗುತ್ತೆ. ಇಷ್ಟು ಗ್ಯಾರಂಟಿ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಇದ್ರ ಜೊತೆ ಯೆಲ್ಲೋ ಬ್ರೌನು ಏನ್ರಿ, ಇವನ್ ವೈಟ್ ಗೋಲ್ಡ್ ಸಿಲ್ವರ್ ಕಲರ್ಸ್ ಇವು ಯಾವೇ ಕಲರ್ ಇರಲಿ ಆ ಕಲರ್ದ ಒಂದು ಡ್ರೆಸ್ ಆಗಲಿ ಸಾಡಿ ಆಗಲಿ ಆ ಡ್ರೆಸ್ನಲ್ಲಿ ಇರಬೇಕು. ಇವು ಎರಡನ್ನ ಮಾಡಿದ್ರೆ
ಆ ಒಂದು ಮದುವೆ ಒಂದು ಫಿಕ್ಸ್ ಆಗಲಿಕ್ಕೆ ಈಸಿ ಆಗಿಲಿಕ್ಕೆ ಕಾರಣವಾಗುತ್ತೆ ನೋಡಿ. ಹಾಂ ಸರ್, ಥ್ಯಾಂಕ್ ಯು ಸರ್. ಓಕೆ ಓಕೆ, ನಮಸ್ಕಾರ ನಮಸ್ಕಾರ. ವೀಕ್ಷಕರೇ, ವಾಸ್ತುವಿನ ಬಗ್ಗೆ ಏನೇ ಸಮಸ್ಯೆಗಳಿದ್ರೂ ಕೂಡ ನೀವು ನೇರವಾಗಿ ನಮಗೆ ಕರೆ ಮಾಡಿ ಗುರುಜಿಯವರಿಂದ ಸೂಕ್ತವಾದ ಪರಿಹಾರವನ್ನು ಪಡ್ಕೋಬಹುದು. ಇನ್ನು ಸರಳ ವಾಸ್ತುವಿನ ಸೇವೆಯನ್ನು ನೀವು ಪಡಿಬೇಕು ಅಂದರೆ ಈ ನಂಬರ್ಗೆ ಕರೆ ಮಾಡ್ಬೋದು. 9448286755 ಅಥವಾ 756 ಈ ನಂಬರ್ಗೆ ಕರೆ ಮಾಡ್ಬೋದು. ಇನ್ನು ವೆಬ್ಸೈಟ್ನ ಮೂಲಕ ಕೂಡ ನೀವು ವಾಸ್ತುವಿನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡಿಬೋದು. ನಿಮ್ಮ ಜನ್ಮ ದಿನಾಂಕವನ್ನು ನೀವು ನಮೂದಿಸಿದರೆ ನಿಮಗೆ ಸೂಕ್ತವಾದಂತಹ ದಿಕ್ಕು ಯಾವುದು, ಶುಭ ದಿಕ್ಕು ಯಾವುದು ಅನ್ನೋದನ್ನು ನೀವು ಪಡಿಬೋದು. ಇದಕ್ಕಾಗಿ ನೀವು www.saralavastu.com ಈ ಒಂದು ವೆಬ್ಸೈಟ್ಗೆ ಭೇಟಿ ಕೊಡಿ. ಈಗ ಚಿಕ್ಕ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ.